ಇನ್ನು ಕೆಲವೇ ಕ್ಷಣದಲ್ಲಿ ಡಿಜಿಟಿ ಭದ್ರಕೋಟೆಯಲ್ಲಿ ಜೆಡಿಎಸ್ ರಣಕಹಳೆ. ಜಿಟಿಡಿ ಭದ್ರಕೋಟೆಯಲ್ಲಿ ಜೆಡಿಎಸ್ ರಣಕಹಳೆಯನ್ನ ಓದೋದಕ್ಕೆ ರೆಡಿಯಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಂದು ಜೆಡಿಎಸ್ ಬೃಹತ್ ಸಮಾವೇಶ. ಕೆಲವೇ ಕ್ಷಣದಲ್ಲಿ ಜಿಟಿಡಿ ಭದ್ರಕೋಟೆಯಲ್ಲಿ ಜೆಡಿಎಸ್ ರಣಕಹಳೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಂದು ಜೆಡಿಎಸ್ ಸಮಾವೇಶ. ಚಾಮುಂಡೇಶ್ವರಿಗೆ ಎಚ್.ಡಿ. ಕುಮಾರಸ್ವಾಮಿ ಆಗಮನಕ್ಕೆ ಕೌಂಟ್ ಡೌನ್. ಮಧ್ಯಾಹ್ನ 1 ಗಂಟೆಗೆ ಶುರುವಾಗಲಿರುವ ಜೆಡಿಎಸ್ ಸಮಾವೇಶ. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಸಮಾವೇಶ ನಡೀತಿದ್ರು. ಜಿಟಿಡಿ ಪತ್ತೆ ಇಲ್ಲ. ಮೊನ್ನೆಯಷ್ಟೇ ಜೆಡಿಎಸ್ ವರಿಷ್ಠ ದೇವೇಗೌಡರ ಭೇಟಿ ಮಾಡಿದ್ದ ಜಿಟಿಡಿ. ನಾನು ಜೆಡಿಎಸ್ನಲ್ಲಿಯೇ ಇದ್ದೇನೆ ಎಂದಿದ್ದ ಚಾಮುಂಡೇಶ್ವರಿ ಶಾಸಕ. ಆದರೆ ನಿನ್ನೆಯಿಂದ ಸಿದ್ಧತೆ ನಡೀತಿದ್ರು. ಕಾಣಿಸಿಕೊಳ್ಳದ ಜಿಟಿ ದೇವೇಗೌಡರು ಇಂದಿನ ಜೆಡಿಎಸ್ ಸಮಾವೇಶದಲ್ಲಿ ಕಾಣಿಸಿಕೊಳ್ತಾರಾ? ಜಿಟಿ ದೇವೇಗೌಡ ಎಲ್ಲರ ಚಿತ್ತ ಇಂದಿನ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಸಮಾವೇಶದತ್ತ. ತೀವ್ರ ಕುತೂಹಲ ಮೂಡಿಸಿದ ಚಾಮುಂಡೇಶ್ವರಿ ಜೆಡಿಎಸ್ ಸಮಾವೇಶ. ಅತ್ತ ಜಿಟಿಡಿ ಎದುರಾಳಿ ಮಾವಿನಹಳ್ಳಿ ಸಿದ್ದೇಗೌಡ ನಡೆಯ ಬಗ್ಗೆಯೂ ಕೂಡ ಕುತೂಹಲ. ಇಂದಿನ ಜೆಡಿಎಸ್ ಸಭೆಗೆ ಹೋಗ್ತಾರಾ ಕಾಂಗ್ರೆಸ್ನ ಮಾವಿನಹಳ್ಳಿ ಸಿದ್ದೇಗೌಡ? ಈಗಾಗಲೇ ಮಾವಿನಹಳ್ಳಿ ಸಿದ್ದೇಗೌಡ ಸಂಪರ್ಕಿಸಿರುವ ದಳಪತಿಗಳು ಜಿಟಿಡಿ ಉಚ್ಚಾಟನೆ ಮಾಡಿದ್ದಲ್ಲಿ ಮಾತ್ರ ಜೆಡಿಎಸ್ಗೆ ಎಂದಿರುವಂತಹ ಸಿದ್ದೇಗೌಡ ಇಂದಿನ ಜೆಡಿಎಸ್ ಸಮಾವೇಶದಲ್ಲಿ ಜಿಟಿಡಿ ಉಚ್ಚಾಟನೆ ಘೋಷಣೆ ಆಗುತ್ತಾ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. ಒಂದ್ ಕಡೆ ಜೆಡಿಎಸ್ ಈಗಾಗಲೇ ಶತ ಪ್ರಯತ್ನವನ್ನ ನಡೆಸ್ತಾ ಇದೆ. 2028ರ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಈ ಬಗ್ಗೆ ನಮಗೆ ಸರಿಯಾದ ರೀತಿಯಾದಂಥ ಅವಕಾಶಗಳನ್ನ ಮಾಡಿಕೊಟ್ರೆ ನಾವು 83 ಸೀಟ್ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನಾವು ಪಕ್ಕ 83 ಸೀಟನ್ನು ಇದರಲ್ಲಿ ಹೊಡಿತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅದನ್ನ ಒಂದು ಮುನ್ನೆಲೆಗೆ ಇಟ್ಕೊಂಡು ಸಮಾವೇಶವನ್ನ, ಹಾಸನ ಸಮಾವೇಶ ಆಯಿತು, ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ಜೆಡಿಎಸ್ ಸಮಾವೇಶ. ಕುತೂಹಲ ಮೂಡಿಸ್ತಾ ಇದೆ ಈ ಸಮಾವೇಶ. ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಟಿ ದೇವೇಗೌಡರ ನಡೆಗಳು, ಅವ್ರು ಯಾವ ರೀತಿಯಾಗಿ ಒಂದ್ ಕಡೆ ಹೇಳಿ ಬರ್ತಾ ಇರೋ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು, ಅಂದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿಲ್ಲ ಅಂತ. ಮಾವಿನಹಳ್ಳಿ ಸಿದ್ದೇಗೌಡ ಮತ್ತು ಜಿಟಿಡಿಯ ವಿರೋಧ ಯಾವ ರೀತಿಯಾಗಿ ಇದೆ ಅಂತ ರಾಜಕೀಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಒಂದ್ ಕಡೆ ಏನಾದ್ರೂ ಜಿಟಿಡಿ ಸಮಾವೇಶಕ್ಕೆ ಗೈರಾದ್ರೆ, ಇನ್ನು ಈ ಸಮಾವೇಶದಲ್ಲಿ ಜಿಟಿಡಿಯ ಉಚ್ಚಾಟನೆಯ ಬಗ್ಗೆ ಏನಾದರೂ ಘೋಷಣೆ ಆಗುತ್ತಾ ಅನ್ನುವಂಥ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ. ಎಲ್ಲವನ್ನ ಕೂಡ ಗಮನಿಸ್ಕೊಂಡು, ಯಾಕಂದ್ರೆ ಈ ಹಿಂದೆ ಸಮಾವೇಶಗಳಾದಾಗ ಜಿಟಿ ದೇವೇಗೌಡರು ಬಂದಿರಲಿಲ್ಲ. ಅಂದ್ರೆ ಪಕ್ಷಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟು. ಸೊ ಪಕ್ಷದಲ್ಲಿ ಇರುವಂಥವರ ಚಟುವಟಿಕೆಗಳು ಯಾವ ರೀತಿಯಾಗಿದೆ ಅದನ್ನು ಕೂಡ ಗಮನಿಸುತ್ತೆ ಪಕ್ಷ. ಇನ್ನು ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಮಾವಿನಹಳ್ಳಿ ಸಿದ್ದೇಗೌಡರು ಹೇಳಿದ್ರು ಜಿಟಿಡಿ ಉಚ್ಚಾಟನೆ ಆದರೆ ನಾನು ಜೆಡಿಎಸ್ಗೆ ಹೋಗ್ತೀನಿ ಅಂತ, ಅದು ಸತ್ಯ ಆಗ್ಬಿಡುತ್ತಾ ಅನ್ನುವಂಥ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಚಾಮುಂಡೇಶ್ವರಿ ಕ್ಷೇತ್ರದ ಸಮಾವೇಶದಲ್ಲಿ. ಸೊ ಹೀಗಾಗಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಇಂದಿನ ಜೆಡಿಎಸ್ ಸಮಾವೇಶ. ಏನಾಗುತ್ತೆ, ಜಿಟಿಡಿಯ ಉಚ್ಚಾಟನೆ ಆಗುತ್ತಾ? ಜಿಟಿಡಿ ಉಚ್ಚಾಟನೆ ಆದರೆ ಮಾವಿನಹಳ್ಳಿ ಸಿದ್ದೇಗೌಡರ ಎಂಟ್ರಿ ಆಗುತ್ತೆ. ಆಹ್ವಾನ ಕೊಟ್ಟಿದ್ದಾರೆ ದಳಪತಿಗಳು ಅನ್ನುವಂಥದ್ದು ಒಂದು ಕಡೆ ವಿಷಯ ಇದೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ದೊಡ್ಡ ಬೆಳವಣಿಗೆ ರಾಜಕೀಯವಾಗಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ನೋಡಿ, ಜೆಡಿಎಸ್ ಸದ್ಯದ ನಿಲುವು ಹೇಗಿದೆ? ಒಂದು ಕಡೆ ಮೈತ್ರಿಯಾಗಿ ಕೇಂದ್ರದಲ್ಲಿ ಏನು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಇದೀಗ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅನ್ನುವಂಥದ್ದು. ರಾಜ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿಯನ್ನು ಕೊಟ್ಟರು ಸಹಿತ ಬಿಜೆಪಿಗೆ ಆಪ್ಷನ್ ಏನು? ಮೈತ್ರಿ ಆಪ್ಷನ್ ಇರೋದು. ಒಂದು ವೇಳೆ ಜೆಡಿಎಸ್ ಏನಾದರೂ ಬಿಜೆಪಿಯ ಜೊತೆ ಮೈತ್ರಿ ಆದರೆ ಕುಮಾರಸ್ವಾಮಿಗೆ ಒಂದು ಬಲ, ನಾನು CM ಆಗ್ಬೋದು ಅಂತ. ಸೊ ಹೀಗಾಗಿ ಎಲ್ಲವನ್ನ ಕೂಡ ನಿರ್ಣಯ ಇಟ್ಕೊಂಡು, ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಜೆಡಿಎಸ್ನ ರಾಜಕೀಯವಾದಂಥ ಪ್ಲಾನ್ಗಳೇನು ಸದ್ಯದ ಸ್ಥಿತಿಯಲ್ಲಿ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಸಮಾವೇಶ ಮಾಡೋದೇನಕ್ಕೆ? ಪಕ್ಷಗಳು ಅವರವರ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ. ಸೊ ಇದು ಜಿಟಿ ದೇವೇಗೌಡರಿಗೆ ಲಾಸ್ಟ್ ಆಪ್ಷನ್. ಒಂದು ವೇಳೆ ಜಿಟಿ ದೇವೇಗೌಡರು
JDSನ ಚಾಮುಂಡೇಶ್ವರಿ ಸಮಾವೇಶಕ್ಕೆ ಬರಲಿಲ್ಲ ಅಂತ ಅಂದರೆ ಅಲ್ಲಿ GT ದೇವೇಗೌಡರ ಉಚ್ಚಾಟನೆ ಆಗುವಂಥದ್ದು ಹೆಚ್ಚಾಗಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಒಂದು ವಿಚಾರ ನೋಡಿ, JDS ಏನು ಸಮಾವೇಶವನ್ನ ಮಾಡ್ತಾ ಇದೆ, GT ದೇವೇಗೌಡರಿಗೆ ಒಂದು ಲಾಸ್ಟ್ ಆಪ್ಷನ್ ಅಂತ ಹೇಳ್ಬೋದಲ್ವಾ ಇದು? ಖಂಡಿತವಾಗಿಯೂ ವನಿತಾ, ಏನು ಚಾಮುಂಡೇಶ್ವರಿ ಕ್ಷೇತ್ರ JDS ನ ಭದ್ರಕೋಟೆ ಅದು ದುಂಡಿತ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ GT ದೇವೇಗೌಡರು ಮೈಸೂರು ಜಿಲ್ಲೆಯ ಏನು ಪ್ರಬಲ ನಾಯಕರಾಗಿ ಕೂಡ JDS ನಲ್ಲಿ ಗುರುತಿಸಿಕೊಂಡಿದ್ರು. ವ್ಯತಿರಿಕ್ತ ಬೆಳವಣಿಗೆಗಳಿಗಾಗಿ ಕಳೆದ ಹಲವು ತಿಂಗಳುಗಳಿಂದ JDS ನ ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಬದಲಾಗಿ JDS ವಿರುದ್ಧವೇ ಕೂಡ ಸಾಕಷ್ಟು ಸಲ ಮಾತನಾಡಿದ್ರು. ಇದರಿಂದಾಗಿ JDS ನಿಂದ ಸಾಕಷ್ಟು ಅಂತರವನ್ನ ಕೂಡ ಕಾಯ್ದುಕೊಂಡಿದ್ರು. ಹಲವು ಸಭೆ ಸಮಾರಂಭಗಳಿಗೆ ಗೈರಾಗಿದ್ದು JDS ವರಿಷ್ಠರ ಕೋಪಕ್ಕೂ ಕೂಡ ಕಾರಣವಾಗಿತ್ತು. ಈ ಹಿಂದೆ ಅವರನ್ನ ಏನು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೂಡ ಕೋಕನ್ನ ಕೂಡ ಕೊಡಲಾಗಿತ್ತು. ಇದೀಗ ಅವರ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಬೃಹತ್ ಸಮಾವೇಶ ಅವರಿಗೆ ಒಂದು ಲಾಸ್ಟ್ ಆಪ್ಷನ್ ಆಗಿ ಕೂಡ ಏನು ಇರುವಂತಹದ್ದು. ಮೊನ್ನೆ ಅಷ್ಟೇ JDS ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರನ್ನ ಕೂಡ ಭೇಟಿಯಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಕೋರಿದ್ರು. ಈ ಒಂದು ಏನು ಕುತೂಹಲಕಾರಿ ನಡೆಯಿಂದ ಇವತ್ತಿನ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಕುರುಹುಗಳು ಕೂಡ ಇನ್ನೂ ಕೂಡ GT ದೇವೇಗೌಡ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಕುರುಹುಗಳು ಕೂಡ ಕಾಣ್ತಾ ಇಲ್ಲ. ಯಾವುದೇ ಬ್ಯಾನರ್ ಅಲ್ಲೂ ಕೂಡ ಅವರ ಭಾವಚಿತ್ರವನ್ನು ಕೂಡ ಅಳವಡಿಸಿಲ್ಲ. ಹೀಗಾಗಿ ಈ ಒಂದು ಸಮಾವೇಶ ಅವರಿಗೆ ಉಚ್ಚಾಟನೆಯ ಶಿಕ್ಷೆಯನ್ನು ಕೂಡ ವಿಧಿಸುತ್ತಾ ಇಲ್ಲಿ ಯಾಕಂದ್ರೆ ಕಾರ್ಯಕರ್ತರು ಕೂಡ GT ದೇವೇಗೌಡ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಕೂಡ ಗೊಂಡಿರ್ತಕ್ಕಂಥದ್ದು. ಇವತ್ತು ತಂದೆ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಜನರೊಂದಿಗೆ ಜನತಾದಳ ಸಮಾವೇಶದ ನೇತೃತ್ವವನ್ನು ಕೂಡ ಮಗ ಹರೀಶ್ ಗೌಡ ಹೊತ್ತಿರ್ತಕ್ಕಂತಹದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಏನು ಹಿಂದಿನಿಂದಲೂ ಕೂಡ GT ದೇವೇಗೌಡರನ್ನ JDS ಅನ್ನ ಬೆಂಬಲಿಸಿಕೊಂಡು ಬಂದಿದ್ರು. ಅವರೆಲ್ಲರೂ ಕೂಡ ಏನು GT ದೇವೇಗೌಡರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಉಚ್ಚಾಟನೆ ಏನಾದ್ರು ಮಾಡ್ತಾರ ಅನ್ನುವಂಥದ್ದು ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು ವನಿತಾ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.